ನಮಸ್ತೆ ಸ್ನೇಹಿತರೆ, ಕೃಷ್ಣ ಕಲಿಕೆಗೆ ಸ್ವಾಗತ. ಇವತ್ತೊಂದು ಒಳ್ಳೆ ಸೊಪ್ಪಿನ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಗಣಿಕೆ ಸೊಪ್ಪು, ಕಾಶೆ ಸೊಪ್ಪು ಇಲ್ಲ ಕಾಕೆ ಸೊಪ್ಪು ಅಂತ ಕರೀತಾರಲ್ವ, ಆ ಸೊಪ್ಪಿದು. ತುಂಬ ಔಷಧಿ ಗುಣ ಇದೆ ಮತ್ತು ಅವಾಗವಾಗ ಮಾಡಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಬಾಣಂತಿಯರಿಗಂತೂ ಹೇಳಿ ಮಾಡಿದ ರೆಸಿಪಿ ಇದು. ಇದು ಹೇಗೆ ಮಾಡಬೇಕಂದ್ರೆ, ಮೊದಲು ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಂಡು ನೀರಲ್ಲಿ ತೊಳೆದು ಸೋಸಿಟ್ಕೊಳ್ಳಿ. ಚಟ್ನಿ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮೂರನ್ನು ಹಾಕಿ ನೀಟಾಗಿ ಬಣ್ಣ ಚೇಂಜ್ ಆಗೋವರೆಗೂ, ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಕಹಿ ಅಂಶನ ಸ್ವಲ್ಪ ಹೊಡೆಯುತ್ತೆ ಅಂತ ಅಷ್ಟೇ. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಇದು ಆಪ್ಷನಲ್ ಹುಣಸೆಹಣ್ಣು, ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹುಳಿ ಬೇಡ ಅನ್ನೋರು ಹುಣಸೆಹಣ್ಣು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಇದಿಷ್ಟು ಹಾಕ್ಕೊಂಡು ಹುರ್ಕೊಂಡು ಇದಕ್ಕೆ ಒಂದು ದಪ್ಪ ಗಾತ್ರದ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಕೂಡ ಇದ್ರ ಜೊತೆ ಸಾಫ್ಟ್ ಆಗೋ ಹಾಗೆ ನೀಟಾಗಿ ಹುರ್ಕೊಳ್ಳಿ. ಬಣ್ಣ ಕೂಡ ಬಿಡಬೇಕು, ಟೊಮೊಟೊ ಅಂದರೆ ಮೆತ್ತಗಾಗಬೇಕು. ಆ ರೀತಿ ಹುರ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಎಲ್ಲನೂ ಹುರ್ಕೊಂಡು ಒಂದು ಸೆಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಮತ್ತು ಸೊಪ್ಪನ್ನು ಕೂಡ ಅದೇ ಸೇಮ್ ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ತೊಳೆದು ಸೋಸಿಟ್ಕೊಂಡಿರ್ತೀರಲ್ಲ ಆ ಸೊಪ್ಪನ್ನೆಲ್ಲ ಅದೇ ಬಾಣಲಿಗೆ ಹಾಕ್ಕೊಳ್ಳಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಅನಿಸ್ಬೋದು, ಬಟ್ ಎಣ್ಣೆಯಲ್ಲಿ ಸೊಪ್ಪು ಫ್ರೈ ಆದಮೇಲೆ ಅದು ನೀರು ಬಿಟ್ಕೊಂಡು ಅದು ಎಷ್ಟಿದ್ರೂ ಅದ್ರ ಕಾಲು ಭಾಗದಷ್ಟು ಆಗುತ್ತೆ ಸೊಪ್ಪು. ಈ ಥರ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗುತ್ತೆ ಅನ್ನೋಗೋಸ್ಕರ ಅಷ್ಟೇ. ಸೊ ನೀಟಾಗಿ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಕ್ವಾಂಟಿಟಿ ಎಷ್ಟು ಕಾಣಿಸ್ತಿದೆ ನಿಮಗೆ, ಬಟ್ ಅದು ನೀಟಾಗಿ ಬೆಂದು ಎಣ್ಣೆ ನೀರು ಬಿಟ್ಟ ಮೇಲೆ ಈ ಥರ ಅಷ್ಟು ಕಮ್ಮಿ ಆಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, ಇಲ್ಲಾಂದರೆ ಸೊಪ್ಪು ಸಪ್ಪೆ ಅನಿಸುತ್ತೆ ಚಟ್ನಿ ಮಾಡುವಾಗ. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ನೀವು ಅದನ್ನು ಫ್ರೈ ಮಾಡ್ಕೊಬೇಕು. ಎಲ್ಲಿವರೆಗೂ ಅಂದರೆ, ನೀವು ಸೊಪ್ಪನ್ನ ತೆಗೆದು ನೋಡಿದ್ರೆ ಸ್ವಲ್ಪ ಸಾಫ್ಟ್ ಅನ್ನಿಸ್ಬೇಕು, ಆ ಕಡ್ಡಿ ಸ್ವಲ್ಪ ಮುರಿಬೇಕು ಅನ್ನೋಷ್ಟು ತೋರಿಸ್ತಾ ಇದ್ದೀನಲ್ವ. ಸೊ ಈ ರೀತಿ ನೀವು ಪ್ರೆಸ್ ಮಾಡಿದ್ರೆ ಸೊಪ್ಪು ಸಾಫ್ಟ್ ಆಗಿರಬೇಕು. ಅಲ್ಲಿವರೆಗೂ ನೀವು ಸೊಪ್ಪನ್ನ ಫ್ರೈ ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಟೊಮೊಟೊ ಕೂಡ ಇದರೊಳಗೆ ಸೇರಿಸ್ಕೊಂಡು 1-2 ಸರಿ ಎಲ್ಲನೂ ಕಲಿಸ್ಕೊಳ್ಳಿ. ಬಾಣಲೆಯಲ್ಲೇ ನೀಟಾಗಿ ಕಲಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ಅದು ಕೂಲ್ ಆಗಬೇಕು, ಅಲ್ಲಿವರೆಗೂ ನೀವು ಬಿಡಬೇಕು. ಸೊಪ್ಪು ಪೂರ್ತಿ ತಣ್ಣಗಾದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಟ್ನಿ ಹದಕ್ಕೆ ರುಬ್ಕೊಳ್ಳಿ. ತೋರಿಸ್ತಾ ಇದ್ದೀನಲ್ವ, ಸೊ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಹದಕ್ಕೆ ರುಬ್ಕೊಬೇಕು. ತುಂಬ ನೀರು ಮಾಡ್ಕೊಬೇಡಿ, ಯಾಕಂದರೆ ಇದು ಸಾರು ಮಾಡಿದ್ರೆ ಚೆನ್ನಾಗಿರಲ್ಲ, ಗಟ್ಟಿಯಾಗಿ ಚಟ್ನಿ ಥರನೇ ಇರಬೇಕು. ಸೊ ಇದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಈಗಲೇ ನೋಡ್ಕೊಳ್ಳಿ. ಉಪ್ಪು ಖಾರ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು, ಚಟ್ನಿ ಥರ. ಈ ರೀತಿ ರುಬ್ಕೊಂಡಾದಮೇಲೆ ಸ್ವಲ್ಪ ಒಗ್ಗರಣೆ ಬಾಣಲಿಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ದಪ್ಪ ಕುಯ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು. ಇದಕ್ಕೆ ಈರುಳ್ಳಿ ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈರುಳ್ಳಿ ಏನು ಕೆಂಪಗಾಗಬೇಕು ಅನ್ನೋ ಥರ ಇಲ್ಲ, ಸ್ವಲ್ಪ ಬಾಡಿಸ್ಕೊಳ್ಳಿ ಎಣ್ಣೆಲಿ ಅಷ್ಟೇ. ಬಾಡಿಸ್ಕೊಂಡು ರುಬ್ಬಿಟ್ಕೊಂಡಿರ್ತೀರಲ್ವ ಸೊಪ್ಪು ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5-10 ನಿಮಿಷ ಎಣ್ಣೆಯಲ್ಲೇ ಕುದಿಸ್ಕೊಳ್ಳಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಈ ರೀತಿ ಆಗಬೇಕು. ಅಲ್ಲಿವರೆಗೂ ಮಾಡಿಕೊಂಡು ಇದು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.